ಬೇರೆ ಎಲ್ಲ ಒಂಥರ ಫೇಲ್ ಆದಾಗ ಕಾಣಿಸಿದ್ದು, ಮತ್ತೆ ಊಟಕ್ಕಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಊಟದ ವೃತ್ತಿನೇ ನಮ್ಗೆ ಕಾಣಿಸಿತ್ತು. ಒಂದು ಸಣ್ಣ ಮನೆಯಲ್ಲಿ ನಾವಿದನ್ನು ಶುರು ಮಾಡಿದ್ವಿ. ಆ, ಯಾರೂ ನಮ್ಮ ಒಂದು ಜೀವನವನ್ನು ಇದೇ ರೀತಿ ಅಂತ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಸೊ ಚಾಲೆಂಜ್ ಇದ್ದೇ ಇರುತ್ತೆ, ಪ್ರತಿದಿನ ಚಾಲೆಂಜ್ ಇರುತ್ತೆ. ಫಾರ್ ಔಟ್ಸೈಡರ್ಸ್ ಹೋಟೆಲ್ ಅಂತಂದಾಗ ಒಂಥರ ಏನು ಪ್ಲ್ಯಾನಿಂಗ್ ಇರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂತ ಅನ್ಸುತ್ತೆ. ಯಾವುದೇ ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಫೇಲ್ಯೂರ್ಸ್ ಇರುತ್ತೆ. ವಿತೌಟ್ ಫೇಲ್ಯೂರ್ಸ್ ನಾವು ಸಕ್ಸಸ್ಸನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಹೋಟೆಲ್ ಇಂಡಸ್ಟ್ರಿ ಅಂದ್ರೇ ಫುಲ್ ಆಫ್ ಚಾಲೆಂಜಸ್. ಬೆಂಗಳೂರಲ್ಲಿ ಶಿಕ್ಷಣ ಅಂತಂದರೆ ಇಟ್ ಈಸ್ ಮೋರ್ ಆಫ್ ಅಕಾಡೆಮಿಕ್ಸ್. ಶಿಕ್ಷಣ ಅನ್ನೋದು ಬರೀ ವಿದ್ಯಾಭ್ಯಾಸ ಅಲ್ಲ, ಬರೀ ಒಂದು ನಾಲೆಡ್ಜ್ ಮಾತ್ರ ಅಲ್ಲ. ಆವತ್ತಿನ ಮಕ್ಕಳಿಗೂ ಇವತ್ತಿನ ಮಕ್ಕಳಿಗೂ ಮಕ್ಕಳಲ್ಲಿ ಏನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಆಗಿರೋದು ನಮ್ಮ ಸಮಾಜದಲ್ಲಿ, ವ್ಯತ್ಯಾಸ ಆಗಿರೋದು ನಮ್ಮ ಪೇರೆಂಟಿಂಗಲ್ಲಿ. ಮೇಜರ್ ಪ್ರಾಬ್ಲಮ್ ವಿತ್ ಯಂಗ್ಸ್ಟರ್ಸ್ ಟುಡೇ ಈಸ್ ಕಂಫರ್ಟ್ ಝೋನ್. ಜೀವನದಲ್ಲಿ ಯಾರು ಡೈರೆಕ್ಟರ್ ಇಲ್ಲ. ಸೊ ನಮ್ಮ ಜೀವನವನ್ನು ನಾವೇ ರೂಪಿಸ್ಕೋಬೇಕು. ನಮಸ್ಕಾರ ಬಂದವರೇ, ನಿಮ್ಮೆಲ್ಲರಿಗೂ ಇವತ್ತಿನ ನಮ್ಮ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಕನಸು ಹುಟ್ಟುತ್ತೆ. ಆದರೆ ಆ ಕನಸನ್ನು ನಿಜ ಮಾಡಿಕೊಳ್ಳುವಂಥ ಶಕ್ತಿ ಎಲ್ಲರಲ್ಲೂ ಇರೋದಿಲ್ಲ. ಇವತ್ತು ನಮ್ಮೊಂದಿಗಿರುವ ವ್ಯಕ್ತಿ ತಮ್ಮ ಕನಸನ್ನು ಹತ್ತಿರದಿಂದ ಕಂಡವರು ಮಾತ್ರ ಅಲ್ಲ, ಅದನ್ನು ಸಾಕಾರಗೊಳಿಸುವಲ್ಲಿ ಶ್ರಮಪಟ್ಟವರು, ಹಾಗೆ ಅದನ್ನು ಸಾಕಾರಗೊಳಿಸಿದವರು. ಇವರ ಸಾಧನೆಯ ಪಯಣ ಹೆಗ್ಗೋಡ್ ಎಂಬ ಪುಟ್ಟ ಹಳ್ಳಿಯಿಂದ ಶುರುವಾಗಿ ಬೆಂಗಳೂರಿನ ದಿಕ್ಕನ್ನು ಹಿಡಿದು ಈಗ ಹೋಟೆಲ್ ಉದ್ಯಮದಲ್ಲಿ ತಮ್ಮದೇ ಆದಂತಹ ಸ್ಥಾನ ಪಡೆದಿದ್ದಾರೆ. ಹಾಗೆ ಸ್ಕಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಚೇರ್ಮನ್ ಹಾಗೂ ಮಾಲೀಕರು ಕೂಡ. ಇವರು ಸತೀಶ್ ಕಾಕಲ್ ಸರ್ ಕೇವಲ ಉದ್ಯಮಿ ಅಲ್ಲ, ಶಿಕ್ಷಣದ ಮೂಲಕ ಸಮಾಜಕ್ಕೆ ಕೊಡುಗೆ ಕೊಡಲು ಹೊರಟಿರುವಂತಹ ನಾಯಕ. ಇವತ್ತು ನಮ್ಮೊಂದಿಗಿದ್ದಾರೆ ಸತೀಶ್ ಕಾಕಲ್ ಸರ್. ಸರ್ ನಮಸ್ತೆ. 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 ನಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಸರ್, ನೀವು ಒಂದು ಹೆಗ್ಗೋಡ್ ಅಂತ ಒಂದು ಸಣ್ಣ ಹಳ್ಳಿಯಿಂದ ನಿಮ್ಮ ಜೀವನ ಶುರು ಮಾಡಿದ್ರಿ. ಅಲ್ಲಿಂದ ನಿಮಗೆ ಒಂದು ಹೋಟೆಲ್ ಉದ್ಯಮದ ಬಗ್ಗೆ ಬರಬೇಕು, ಒಂದು ಹೋಟೆಲ್ನ ನಾನು ಮಾಡಬೇಕು ಅಂತ ಅನಿಸೋದಕ್ಕೆ ಕಾರಣ ಏನಿತ್ತು ಸರ್? ಹೆಗ್ಗೋಡು ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಸಾಂಸ್ಕೃತಿಕವಾಗಿ ಒಂಥರ ರಿಚ್ ಇನ್ ಕಲ್ಚರ್ ಅಂತ ಹೇಳ್ಬೋದು. ಸೊ ಆ ಥರದ ಒಂದು ಊರು. ಆ ಊರಿಗೆ ಅಲ್ಲಿ ನೀನಾಸಮ್ ಅಂತ ಏನಿದೆ, ಆ ನೀನಾಸಮ್ಮಿಗೆ ನಮ್ಮ ತಂದೆ ತಾಯಿ ಅಲ್ಲಿ ಒಂದು ಮೆಸ್ಸನ್ನು ನಡೆಸ್ತಾಯಿದ್ರು. ಸೊ ಹಾಗಾಗಿ ಈ ಫುಡ್ ಇಂಡಸ್ಟ್ರಿ ಅನ್ನೋದು ನನ್ನ ಒಂದು ಬ್ಲಡ್ಡಲ್ಲಿ ಇತ್ತು. ನಾನು ನನ್ನ ಇಂಜಿನಿಯರಿಂಗ್ ಮುಗಿಸಿದ ನಂತರ ಬೇರೆ ಕಡೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ನನಗೆ ಈ ಫುಡ್ ಫೀಲ್ಡಲ್ಲಿ ಅಪರ್ಚುನಿಟಿ ಇದೆ ಬೆಂಗಳೂರಲ್ಲಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಆಲ್ರೆಡಿ ನನಗೆ ಬೈ ಚೈಲ್ಡ್ಹುಡ್ಡಿಂದ ಆ ಬ್ಯಾಕ್ಗ್ರೌಂಡ್ ಇದ್ದಿದ್ದು ಮತ್ತು ನನ್ನ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಎರಡೂ ಸೇರಿ ನಾನು ಯಾಕೆ ಆ ವೃತ್ತಿಯಲ್ಲಿ ಮುಂದುವರಿಬಾರ್ದು ಅಂತ ಅನ್ನಿಸ್ತು. ಹಾಗೆ ಆ ಸಿಚುಯೇಷನ್ ಆವತ್ತಿನ ದಿನ ಅಂತ ಯೋಚನೆ ಮಾಡಿದಾಗ ಅದು ನಮಗೆ ಒಂಥರ ಬ್ರೆಡ್ ಆ್ಯಂಡ್ ಬಟರ್ ಆಗಿತ್ತು. ಸೊ ಬೇರೆ ಎಲ್ಲ ಒಂಥರ ಫೇಲ್ ಆದಾಗ ಕಾಣಿಸಿದ್ದು, ಮತ್ತು ಊಟಕ್ಕಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಊಟದ ವೃತ್ತಿನೇ ನಮಗೆ ಕಾಣಿಸಿತ್ತು. ಸೊ ಅದು ಇದರ ಒಂದು ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬೋದು. ಹಾಗಾಗಿ ನೀವು ಸ್ಟಾರ್ಟಿಂಗ್ ಬರ್ತಿದ್ದಾಗೆ ಹೋಟೆಲ್ ಮಾಡಬೇಕಂತ ಹೇಳಿ ಯೋಚನೆ ಇಟ್ಕೊಂಡು ಬಂದವರ, ಅಥವಾ ಬೆಂಗಳೂರಿಗೆ ಬೇರೆ ಏನೋ ಕೆಲಸ ಮಾಡಬೇಕು ಅಂತ? ಇವಾಗ ನಮ್ಮದು ಎಲ್ಲ ಇವಾಗ ಗ್ರಾಜ್ಯುಯೇಟ್ ಆಗಿರೋಂಥ ಹುಡುಗರೆಲ್ಲ ಸೀದಾ ಬರೋದು ಬೆಂಗಳೂರಿಗೆ, ಇಲ್ಲಿ ಯಾವುದೋ ಒಂದು ಕೆಲಸ ಮಾಡೋಣ, ITL ಕಂಪ್ನಿಯಲ್ಲಿ ಕೆಲಸ ಮಾಡೋಣ ಆ ಥರ ಅಂತ ಅಂದ್ಕೊಂಡು ಬರ್ತಾರೆ. ಸೊ ಆ ಥರದ್ದು ಯೋಚನೆ ಇಟ್ಕೊಂಡು ಬಂದು ಇದರಲ್ಲಿ ನಿಮಗೆ ಆಪರ್ಚುನಿಟಿ ಅಂತ ಸಿಕ್ಕಿ ಶುರುವಾಗಿದೆ, ಅಥವಾ ಹೇಗೆ ಸರ್ ಇದು? ಇಲ್ಲ, ಯಾರೂ ನಮ್ಮ ಒಂದು ಜೀವನವನ್ನು ಇದೇ ರೀತಿ ಅಂತ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಸೊ ವಿ ಹ್ಯಾವ್ ಟು ಗೋ ವಿತ್ ದ ಫ್ಲೋ ಅಂತ ಹೇಳ್ತೀವಿ. ಸೊ ಆ ಥರದಲ್ಲಿ ನೋಡಿದಾಗ ನನಗೆ ಡೇ ಒನ್ನಿಂದ ಮೈ ನೇಚರ್ ಈಸ್ ಎಂಟ್ರಪ್ರೆನರ್ಶಿಪ್. ಅಂದರೆ ನಾನೇ ಸ್ವಂತ ಏನಾದರೂ ಮಾಡಬೇಕು, ಅಥವಾ ಅದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು, ಅಥವಾ ಅಲ್ಲಿ ಬರೋವಂಥ ಫೈಲ್ಯೂರನ್ನು ತಗೊಳ್ಳೋದು ಎಲ್ಲ ನನ್ನ ನೇಚರ್ ಇತ್ತು. ನಾನು ಬೇರೆ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಸಾಕಷ್ಟು ಟ್ರಾವೆಲ್ ಮಾಡ್ತಾಯಿದ್ದೆ. ಸೊ ಟ್ರಾವೆಲ್ ಮಾಡೋದ್ರ ಜೊತೆಗೆ ಸ್ವಂತ ಏನಾದರೂ ಮಾಡಬೇಕು ಅನ್ನೋವಂತಹ ಒಂದು ಉತ್ಸಾಹ.
ಸೊ ಹಾಗಾಗಿ ನಮ್ಮ ಬ್ರದರ್ ಜೊತೆ ಸೇರಿ ನಾನು ಪಿಕಲ್ ಇಂಡಸ್ಟ್ರಿಯನ್ನು ಶುರು ಮಾಡಿದೆ. ಅದ್ರ ಜೊತೆಗೇನೆ ನನ್ನ ಕಂಪ್ನಿಯ ಎಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅವರದ್ದೇ ಡೀಲರ್ಶಿಪ್ ತೊಗೊಂಡು ಮತ್ತೆ ಕರ್ನಾಟಕದಂಥ ಬೇರೆ ಬೇರೆ ಕಡೆ ಓಡಾಡ್ತಾ ಇದ್ದೆ. ಹಾಗೆಲ್ಲ ಮಾಡ್ತಾ ಇದ್ದಾಗ ಒನ್ ಡೇ ನಮಗೆ ಅರ್ಥ ಆಗಿದೆ ಏನಂದರೆ, ಎಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ರೆ ಪ್ರಯೋಜನ ಇಲ್ಲ, ಯಾವುದಾದ್ರು ಒಂದನ್ನು ತುಂಬ ಫೋಕಸ್ ಮಾಡಿದಾಗ ನಮ್ಮ ಬೆಳವಣಿಗೆ ಸಾಧ್ಯ ಅಂತ. ಸೊ ಆ ರೀತಿಯಾಗಿ ಯೋಚನೆ ಮಾಡಿದಾಗ 2001ನಲ್ಲಿ ನಾನು ಈ ಒಂದು ಅವಾಗ ಇನ್ನೊಂದು ಏನಾಗ್ತಾಯಿತ್ತು ಅಂದರೆ, ಈ ಕಾರ್ಪೊರೇಟ್ ಬೆಂಗಳೂರು IT ಹಬ್ ಆಗ್ತಾಯಿತ್ತು. ಬೆಂಗಳೂರಲ್ಲಿ ಕಂಪ್ನಿಗಳೆಲ್ಲ ಏನೋ ಊಟ ಬೇಕಿತ್ತು ಅವರಿಗೆ. ಸೊ ಆ ಊಟವನ್ನು ವ್ಯವಸ್ಥಿತವಾಗಿ ಕೊಡೋವಂತಹ ಪ್ರೊಫೆಷನಲ್ಸು ಕಡಿಮೆ ಇದ್ದರು. ಸೊ ಆ ಅಪರ್ಚುನಿಟಿಯನ್ನು ಅರ್ಥ ಮಾಡಿಕೊಂಡು ಒಂದು ಸಣ್ಣ ಮನೆಯಲ್ಲಿ ನಾವು ಇದನ್ನು ಶುರು ಮಾಡಿದ್ವಿ. ಇದು ಫಸ್ಟು ಇದು ಏನು ಸರ್, ನಿಮ್ಮ ಹೋಟೆಲ್ನ ಹೆಸರು ಕೈ ರುಚಿ ಅಂತೇಳಿ, ಕಾಕಲ್ ಕೈ ರುಚಿ ಅಂತೇಳಿ. ಈ ಹೆಸರು ಹೇಗೆ ನಿಮಗೆ ಐಡಿಯಾ ಬಂತು ಇದೇ ರೀತಿ ಹೆಸರು ಇಡಬೇಕು ಅಂತೇಳಿ? ಯಾಕೆಂದರೆ ತುಂಬ ಫ್ಯಾನ್ಸಿ ಆಗಿದೆ ಇದು. ನಾನು 2001ನಲ್ಲಿ ಉತ್ಸವ ಕೇಟರಿಂಗ್ ಕಂಪನಿ ಅಂತ ಹೇಳಿ ಒಂದು ಕಾರ್ಪೊರೇಟ್ ಗಳಿಗೆಲ್ಲ ಊಟ ಸಪ್ಲೈ ಮಾಡುವಂತಹ ಒಂದು ಕಂಪ್ನಿ ಆಗಿತ್ತು. ಈ ಸಪ್ಲೈ ಮಾಡ್ತಾ ಇದ್ದ ಹಾಗೆ ನಾವು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕಡೆ ಕೇಳಿದವರಿಗೆ ಏನೋ ಕೇಟ್ರಿಂಗು ಮಾಡ್ತಾ ಇದ್ವಿ, ಏನೋ ಊಟ ಬೇಕು, ಮನೆಗೆ ಊಟ ಬೇಕು, ಅದು ಕಳಿಸಿ ಇದೆಲ್ಲ. ಸೊ ಅಲ್ಲಿ ನ್ಯಾಚುರಲ್ ಆಗಿ ಏನು ನಮ್ಮ ಫುಡ್ಡನ್ನು ಅಪ್ರಿಷಿಯೇಟ್ ಮಾಡೋದು. ಅದು ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಮನೆಗೆ ತುಂಬ ಜನ ಏನು ಗೆಸ್ಟ್ ಬರೋರು, ಎಲ್ಲ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇವತ್ತು ಬರ್ತಾರೆ, ವರ್ಲ್ಡ್ ವೈಡಿಂದ ಬರ್ತಾರೆ. ಅದಕ್ಕೆ ಕಾರಣ ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ವೈಫು ಛಾಯಾ ಅಂಥೇಳಿ, ಅವಳು ಅಷ್ಟು ಚೆನ್ನಾಗಿ ಅತಿಥಿ ಸತ್ಕಾರವನ್ನು ಮಾಡ್ತಾಳೆ, ಪ್ರೀತಿಯಿಂದ ಮಾತಾಡ್ತಾಳೆ, ಜೊತೆಗೆ ಅಷ್ಟು ಒಳ್ಳೆಯ ಅಡುಗೆಯನ್ನು ಮಾಡ್ತಾಳೆ. ಸೊ ಹಾಗಾಗಿ ಬಂದವರೆಲ್ಲ ಅಪ್ರಿಷಿಯೇಟ್ ಮಾಡೋರು, ನಿಮ್ಮ ಕೈ ರುಚಿ ಚೆನ್ನಾಗಿದೆ, ಕೈ ರುಚಿ ಚೆನ್ನಾಗಿದೆ ಅಂತ. ಸೊ ನಾವು ಅದನ್ನು ಯಾಕೆ ಬ್ರ್ಯಾಂಡಾಗಿ ಶುರು ಮಾಡಬಾರ್ದು ಅಂತ ಯೋಚಿಸಿ, ಸೊ ಒನ್ ಡೇ ಸುಮ್ಮನೆ ಜೋಕಿಂಗ್ಲಿ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ಕೈ ರುಚಿ ಅಂತ. ಸೊ ಅದನ್ನೇ ನಾನು ಒಂದು 6 ತಿಂಗಳು ಹುಡುಕಿದ್ದೀನಿ ಯಾವ ಹೆಸರನ್ನು ಇಡಬೇಕು ಅಂತ. ಸೊ ಆ ಹೆಸರಿಂದ ಹೊಸ ಬ್ರ್ಯಾಂಡ್ 2010ನಲ್ಲಿ ನಾವು ಕೈ ರುಚಿ ಅಂತ ಮಾಡಿದ್ವಿ. ಇದ್ರ ಹಿಂದೆ ಇಷ್ಟೆಲ್ಲ ಕಥೆ ಇದೆ ಅಂತ ಗೊತ್ತಿದೆ. ಹಾಗೆ ಆಗತ್ತೆ, ಎಲ್ಲದರಲ್ಲೂ ಒಂದು ಸ್ಟೋರಿ ಇದ್ದೇ ಇರುತ್ತೆ. ಒಂದು ನಮ್ಗೆ ಗೊತ್ತಿಲ್ಲದೇನೆ ಹೇಳಿದ್ನಲ್ಲ, ಗೋ ವಿತ್ ದ ಫ್ಲೋ ಅಂತ. ಸೊ ಅದು ಡೈರೆಕ್ಷನ್ ನಮ್ಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಸರ್, ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಬರೋಂಥ ಸವಾಲುಗಳೇನು ಅಂತಂದರೆ, ವಾಟ್ ಚಾಲೆಂಜಸ್ ಯು ಫೇಸ್? ಹೋಟೆಲ್ ಇಂಡಸ್ಟ್ರಿ ಅಂದ್ರೇ ಫುಲ್ ಆಫ್ ಚಾಲೆಂಜಸ್. ಸೊ ಹೇಗೆ ಅಂತಂದರೆ, ಈಗ ನಾವು ಒಂದು ಏನೋ ಫಂಕ್ಷನ್ ಮಾಡಬೇಕು ಮನೆಯಲ್ಲಿ ಅಂತಂದರೆ, ನೀವು ಹೇಗೆ ಪ್ರತಿಯೊಂದು ಗಮನ ಕೊಟ್ಟು ಏನೋ ಇದನ್ನು ಚೆನ್ನಾಗಿ ಮಾಡಬೇಕು, ಆ ಫಂಕ್ಷನ್ನ ಸಕ್ಸಸ್ ಮಾಡಬೇಕು ಅಂತಂದಾಗ ಮೇಯ್ನ್ ಬರೋದೇ ಊಟ. ಸೊ ಎಷ್ಟೇ ನೀವು ಏನೇ ಮಾಡಿ ಫೈನಲ್ ಆಗಿ ಊಟ ಚೆನ್ನಾಗಿದ್ದರೆ ಮಾತ್ರ ಆ ಒಂದು ಫಂಕ್ಷನ್ನಿಗೆ ಒಂದು ಬೆಲೆ ಬರುತ್ತೆ. ಸೊ ಅದನ್ನು ಅಚೀವ್ ಮಾಡಬೇಕಾದ್ರೆ ಹೇಗೆ ಸೋ ಮೆನಿ ಚಾಲೆಂಜಸ್ ಬರುತ್ತೆ. ಸೊ ಅದನ್ನು ಎಲ್ಲರೂ ಗಮನಿಸಿರ್ತಾರೆ, ಎಲ್ಲರೂ. ಆದರೆ ಈ ಫಂಕ್ಷನ್ಗಳೆಲ್ಲ ವರ್ಷಕ್ಕೆ ಒಂದು ಸರಿನೋ, ಜೀವನದಲ್ಲಿ ಒಂದು 3-4 ಸರಿನೋ ಬರುತ್ತೆ. ಆದರೆ ನಮಗೆ ಹಾಗಲ್ಲ, ನಮಗೆ ಪ್ರತಿದಿನ ನಾವು ಹೇಳ್ತಾ ಇರ್ತೀವಿ ಪ್ರತಿದಿನ ಮದುವೆ ಮನೆ ಅಂತ. ಸೊ ಅಂಥ ಒಂದು ಈವೆಂಟನ್ನು ಕಂಡಕ್ಟ್ ಮಾಡಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಬರುತ್ತೆ ಅದು ನಮಗೆ ಪ್ರತಿದಿನ ಇರುತ್ತೆ. ಆದರೆ ಏನು ಮಾಡ್ತಾ ಹೋಗಬೇಕಾಗತ್ತೆ ಅಂದರೆ, ಆ ಚಾಲೆಂಜ್ಗಳನ್ನು ನಾವು ಅರ್ಥ ಮಾಡಿಕೊಂಡು, ನಾನು ಏನು ಮಾಡ್ತಾ ಬಂದೆ ಅಂದರೆ, ಆ ಚಾಲೆಂಜ್ಗಳನ್ನೆಲ್ಲ ಪ್ರತಿಯೊಂದನ್ನು ಅರ್ಥ ಮಾಡ್ಕೋತಾ ಅದನ್ನು ಹೇಗೆ ಸ್ಟ್ರೀಮ್ಲೈನ್ ಮಾಡ್ಬೋದು ಅಂತ ಕಲಿತಾ ಬಂದು ನಾವು ಬೆಳೀತಾ ಇದ್ದೀವಿ. ಸೊ ಚಾಲೆಂಜ್ ಇದ್ದೇ ಇರುತ್ತೆ, ಪ್ರತಿದಿನ ಚಾಲೆಂಜ್ ಇರುತ್ತೆ. ಸರ್, ನನಗೊಂದು ಡೌಟ್. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಚಾಲೆಂಜ್ ಕೇಳಿದಾಗ ಮೇಜರ್ ಹೇಳ್ಬೋದು, ಪೀಪಲ್ ಮ್ಯಾನೇಜ್ಮೆಂಟು, ಮ್ಯಾನ್ ಪವರ್ ಚಾಲೆಂಜು. ಸೊ ಅದು ಮೇಜರ್. ಇವಾಗ ಸರ್, ಅದು ಹೇಗೆ ನೀವು ಇಷ್ಟೇ ಅಂತೇಳಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀರಾ? ಯಾಕೆ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ನಾವು ಇಷ್ಟೇ ಅಂತೇಳಿ ನೀವು ರೆಡಿ ಮಾಡಿ ಇಟ್ಕೊಂಡಿರ್ತೀರ, ಬೆಳಗ್ಗೆನೆ ಇಡ್ಲಿ ಇರ್ಬೋದು, ಈ ಥರದ ಐಟಮ್ಸ್ನ. ಅದು ಹೇಗೆ ಸರ್, ನೀವು ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಎವ್ರಿಥಿಂಗ್ ಬೈ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಟ್ ನಾರ್ಮಲಿ ಏನೋ ಈಗ ಫಾರ್ ಔಟ್ಸೈಡರ್ಸ್ ಏನೋ ಹೋಟೆಲ್ ಅಂತಂದಾಗ ಒಂಥರ ಏನು ಪ್ಲ್ಯಾನಿಂಗ್ ಇರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂತ ಅನಿಸುತ್ತೆ. ಸೊ ಅದು ಆ ಥರ ಇರೋದಿಲ್ಲ. ಬೇಸಿಕಲಿ ಒಂದು ಹೋಟೆಲ್ ಪ್ರತಿ ಔಟ್ಲೆಟ್, ಈಗ ನಮ್ಮ ಹತ್ರ ಒಂದು 15 ಔಟ್ಲೆಟ್ ಇದೆ. ಸೊ 15 ಔಟ್ಲೆಟಲ್ಲೂ ಅದರದ್ದೇ ಆದ ರಿಕ್ವೈರ್ಮೆಂಟ್ಸ್ಗಳು ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದು ಔಟ್ಲೆಟಲ್ಲಿ ಒಂದೊಂದು ರೀತಿಯಲ್ಲಿ ಡಿಮ್ಯಾಂಡ್ ಇರುತ್ತೆ, ಸೇಲ್ ಆಗ್ತಿರುತ್ತೆ. ಇದನ್ನೆಲ್ಲ ನಾವು ಅನಲೈಸ್ ಮಾಡಿ ಅಲ್ಲಿ ನಾವು ನಮ್ಮ ಪ್ರಾಡಕ್ಟನ್ನು ರೆಡಿ ಮಾಡ್ತಾ ಇರ್ತೀವಿ. ಸುಮ್ಮನೆ ಏನೋ ಮಾಡಿ ಒಂದಿಷ್ಟು ಮಾಡಿ ವೇಸ್ಟ್ ಆಗೋದು ಹಾಗಿಲ್ಲ.
ನಮ್ಮ ದಟ್ಸ್ ವಾಟ್ ಫೈನಲಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಆ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ದಾಗ ಝೀರೋ ವೇಸ್ಟೇಜೇ ಟಾರ್ಗೆಟ್. ಸೊ ಝೀರೋ ವೇಸ್ಟ್ ಮಾಡೋಕ್ಕಾಗದೇ ಇರೋದಾಗ ಏನು ಮಾಡ್ತೀವಿ ಅಂದರೆ ಅದನ್ನೇನೋ 1%, 0.5% ಆ ಥರ ಹೇಗೆ ವೇಸ್ಟೇಜನ್ನು ಇಳಿಸೋದು ಅಂತ ಸ್ಟಡಿ ಮಾಡ್ತೀವಿ. ಎಗೇನ್ ಎವ್ರಿಥಿಂಗ್ ಈಸ್ ಒಂಥರ ಸೈನ್ಸ್. ಸೊ ಅದನ್ನು ಅನಲೈಸ್ ಮಾಡಿ ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಮಾಡ್ತಾ ಇರ್ತೀವಿ. ಹಾಗೆಯೇ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂದರೆ ಯಾವುದಕ್ಕೆ ಡಿಮ್ಯಾಂಡ್ ಇದೆ ಅದನ್ನು ನಾವು ಸೇಲ್ ಮಾಡಲೇಬೇಕು. ನಮ್ಮ ಹತ್ರ ಖಾಲಿ ಆಗೋಯ್ತು, ಇವತ್ತು ಇಡ್ಲಿ ಇಲ್ಲ, ನಾಳೆ ದೋಸೆ ಇಲ್ಲ ಹೇಳೋಕ್ಕಾಗಲ್ಲ. ಸೊ ಕಸ್ಟಮರ್ಗೆ ಏನಾಗುತ್ತೆ, ಎನಿ ಟೈಮ್ ಬಂದಾಗ ಆ ಟೈಮಿಂಗ್ಸಲ್ಲಿ ಅದು ಇರಲೇಬೇಕು. ಸೊ ಅದನ್ನು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿ ನಾವು ಮ್ಯಾನೇಜ್ ಮಾಡ್ತೀವಿ. ವೇಸ್ಟೇಜು ಆಗಬಾರ್ದು, ಹಾಗೆ ಡಿಮ್ಯಾಂಡಿಗೆ ಕೂಡ ಕೊರತೆ ಆಗಬಾರ್ದು, ಆ ಥರ ಮಾಡ್ತೀವಿ. ಸರ್, ನಿಮ್ಮದು ಫಸ್ಟ್ ನೀವು ಹೋಟೆಲ್ ಓಪನ್ ಮಾಡಿದ್ದಲ್ಲ, ಅದು ಯಾವ ಜಾಗದಲ್ಲಿ ಮತ್ತು ಅದ್ರದ್ದು ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಅಂದರೆ ಪ್ರಪ್ರಥಮವಾಗಿ ನಿಮ್ಮದು ಕಾಕಲ್ ಕೈರುಚಿ ಅಂತ ಒಂದು ಬ್ರ್ಯಾಂಡ್ ಯಾವುದೋ ಒಂದು ಕಡೆ ಒಂದು ಹೋಟೆಲ್ ಓಪನ್ ಮಾಡಿದ್ರು ಎಲ್ಲ ಜನಕ್ಕೆ ಅದೊಂಥರ ಹೊಸದು. ನಿಮಗೆ ಹೇಗಿತ್ತು ಅದ್ರ ಎಕ್ಸ್ಪೀರಿಯನ್ಸು, ಅಥವಾ ಅದರಲ್ಲಿ ಹೇಗೆ ನಡೀತು ನಿಮಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್? ಹಾಗೆ ಈಗ ಆ್ಯಕ್ಚುಲಿ ಸ್ಪೀಕಿಂಗ್ ನಿಮಗೆ ಬೇರೆಯವರಿಗೆ ಕಸ್ಟಮರಿಗೆ ನೋಡೋರಿಗೆ ಕಾಕಲ್ ಕೈರುಚಿ ಒಂದೇ ಹೊಸ ಒಂದು ಔಟ್ಲೆಟ್ ಇಂದ ಶುರುವಾಯಿತು ಅಂತಲ್ಲ. ಸೊ ಯಾವುದೇ ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಫೇಲ್ಯೂರ್ಸ್ ಇರುತ್ತೆ. ವಿತೌಟ್ ಫೇಲ್ಯೂರ್ಸ್ ನಾವು ಸಕ್ಸಸ್ಸನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ಕೂಡ ಅಥವಾ ನಾವು ಅಂತ ಹೇಳ್ಬೋದು, ನಾವು ಕೂಡ ಈ ಕಾಕಲ್ ಕೈರುಚಿ ಅನ್ನೋ ಒಂದು ರೆಸ್ಟೋರೆಂಟನ್ನು RBI ಲೇಔಟಲ್ಲಿ ಫಸ್ಟ್ ಟೈಮ್ ಓಪನ್ ಮಾಡಿದರೂ ಕೂಡ ಅದಕ್ಕಿಂತ ಹಿಂದೆ ನಾವು ಬೇರೆ ಬೇರೆ ರೆಸ್ಟೋರೆಂಟನ್ನು ಅಥವಾ ಕಾಲೇಜ್ ಕ್ಯಾಂಟೀನ್ಗಳನ್ನು ಅಥವಾ ಹಾಸ್ಪಿಟಲ್ ಕ್ಯಾಂಟೀನ್ಗಳನ್ನು, ಕಾರ್ಪೊರೇಟ್ ಕಿಚನ್ಗಳನ್ನು ಎಲ್ಲ ಮ್ಯಾನೇಜ್ ಮಾಡಿರೋದು. ಮತ್ತು ನಮ್ಮದೇ ಆದ ಒಂದು ವಿಪ್ರಾ ಕೆಫೆ ಅಂತ ಒಂದು ಹೋಟೆಲ್ ಇತ್ತು, ಅದನ್ನು ಸ್ಟಾರ್ಟ್ ಮಾಡಿ ಬೇರೆಯವರಿಂದ ಟೇಕ್ ಓವರ್ ಮಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಅನುಭವ ಬಂತು. ಹಾಗೆ ಸೆಂಟ್ ಜಾನ್ ಹಾಸ್ಪಿಟಲಲ್ಲಿ ಸುಮಾರು 5-6 ವರ್ಷಗಳ ಕಾಲ ಅವರ ಕ್ಯಾಂಟೀನನ್ನು ಮ್ಯಾನೇಜ್ ಮಾಡಿರೋದು. ಸೊ ಇದೆಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಗೈನ್ ಮಾಡ್ಕೊಳ್ಳೋಕ್ಕೆ ಬಂದಂತಹ ಮೆಟ್ಲುಗಳು. ಸೊ ಇವೆಲ್ಲ ಹಾರ್ಡ್ ವರ್ಕಿನ ಫಲನೇ 2010ನಲ್ಲಿ ನಾವು ಕಾಕಲ್ ಕೈರುಚಿ ಅಂತ ಓಪನ್ ಮಾಡೋಕ್ಕೆ ಸಾಧ್ಯ ಆಗಿತ್ತು. ಸೊ ಅಂದರೆ ಅದ್ರ ಹಿಂದೆ ಸಾಕಷ್ಟು ಶ್ರಮ ಇದೆ, ಫೇಲ್ಯೂರ್ಸ್ ಇದೆ, ಎಲ್ಲದೂ ಸಕ್ಸಸ್ ಅಂತ ಅಲ್ಲ. ಸೊ ಆ ಥರ ಇದೆ. ಎಲ್ಲರಿಗೂ ಒಬ್ಬರು ರೋಲ್ ಮಾಡೆಲ್ ಅಂತ ಹೇಳಿರ್ತಾರೆ. ನಿಮಗೆ ಯಾರು ಸರ್ ಆ ಥರ ನೀವು ಯಾರನ್ನ ಇವಾಗ ರೋಲ್ ಮಾಡೆಲ್ ಅಂತ ಅನ್ಕೊಳ್ತೀರ? ನನಗೆ ಆ ಥರ ಒಬ್ಬರು ಅಂತ ಹೇಳೋಕ್ಕಾಗಲ್ಲ. ದೇರ್ ಆರ್ ಸೋ ಮೆನಿ ಪೀಪಲ್. ಅಂದರೆ ನಾವು ಏನೇ ಕೆಲಸ ಮಾಡಬೇಕಾದ್ರೆ ಒಬ್ಬೊಬ್ಬರ ಹತ್ರ ಒಂದೊಂದು ಗುಣಗಳನ್ನು ಕಲಿಬೇಕಾಗುತ್ತೆ. ಸೊ ಅದು ಬಹುಶಃ ನಾನು ಜ್ಞಾಪಕ ಮಾಡಿಕೊಂಡ್ರೆ ನನ್ನ ತಂದೆ ತಾಯಿಯಿಂದ ಶುರುವಾದರೆ ನನ್ನ ಹೆಂಡತಿವರೆಗೂ ಕೂಡ ಎಲ್ಲ ರೋಲ್ ಮಾಡೆಲ್ಗಳೇ. ಪ್ರತಿಯೊಬ್ಬರ ಹತ್ರ ಕೂಡ ಒಂದು ಪಾಸಿಟಿವ್ ಆದಂತಹ ಒಂದು ವೈಬ್ರೆಂಟ್ ಗುಣಗಳಿರುತ್ತೆ. ಸೊ ಅದನ್ನು ಕಲ್ಟಿವೇಟ್ ಮಾಡಿಕೊಂಡು ಹೋದಾಗ ಮಾತ್ರ ನಾವು ಒಂದು ಸಕ್ಸಸ್ಸನ್ನು ನೋಡ್ಬೋದು. ಆ ದೃಷ್ಟಿಯಲ್ಲಿ ನೋಡಿದಾಗ ನನಗೆ ಪಿಯರ್ಸ್ ಆ್ಯಂಡ್ ಎಬೋ ಅಂತ ಹೇಳ್ತೀವಿ. ಅಂದರೆ ನನ್ನ ಏಜ್ ಗ್ರೂಪ್ಗಿಂತ ಹೆಚ್ಚಿನ ಜನಗಳು ನನಗೆ, ಅಂದರೆ ನನ್ನ ಸ್ನೇಹದ ಸರ್ಕಲ್ ಹೇಗಿದೆ ಅಂದರೆ ಮೇ ಬಿ 30 ಇಯರ್ಸಿಂದ 85 ಇಯರ್ಸ್ವರೆಗೂ ನನಗೆ ಅದರ ಸ್ನೇಹಿತರಿರ್ಬೋದು, ವೆಲ್ವಿಷರು ಇರ್ಬೋದು, ಗುರುಗಳಿರ್ಬೋದು, ಎಲ್ಲರೂ ಇದ್ದಾರೆ. ಸೊ ಅವರು ಎಲ್ಲರಿಂದ ನಾನು ಕಲ್ತಿರೋದ್ರಿಂದ ದೆರ್ ಈಸ್ ನೋ ಸ್ಪೆಸಿಫಿಕ್ ಇಲ್ಲ. ಎಲ್ಲರಿಗೂ ಒಂದು ಎಲ್ಲರ ಒಂದು ಕ್ಯುಮ್ಯುಲೇಟಿವ್ ಎಫೆಕ್ಟಿಂದ ಸೊ ನಡೀತಾ ಇದೆ ಅಂತ ಹೇಳಿ. ಎಲ್ಲರೂ ರೋಲ್ ಮಾಡೆಲ್. ಸೊ ನಾವು ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಪ್ರತಿಯೊಬ್ಬರಲ್ಲೂ ಒಂದು ಪಾಸಿಟಿವ್ ಗುಣಗಳಿರುತ್ತೆ, ಅದನ್ನು ನಾವು ತಗೊಳ್ಳೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ಡಿಪೆಂಡ್ ಆಗಿರುತ್ತೆ. ಇದು ತುಂಬ ದೊಡ್ಡ ಮಾತು, ಎಕ್ಸ್ಪೀರಿಯನ್ಸಿಂದನೇ ಬರುತ್ತೆ. ಹಾಗೆ ಸರ್, ನಿಮ್ಮದೊಂದು ಶಾಲೆ ಕೂಡ ಇದೆ, ಸ್ಕಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿ. ಈ ಹೋಟೆಲ್ ಇಂಡಸ್ಟ್ರಿ ಬೇರೆ, ಈ ಶಾಲೆ ಅಂದರೆ ಎಜುಕೇಷನ್ ಇಂಡಸ್ಟ್ರಿ ಬೇರೆ. ಹೇಗೆ ಸರ್ ನಿಮ್ಮದು ಅಲ್ಲಿಂದ ಇಲ್ಲಿಗೆ ನಿಮಗೆ ಹೇಗೆ ಒಂದು ಶಾಲೆನ ನಾನು ಮಾಡಬೇಕು ಅಂತೇಳಿ ನಿಮಗೆ ಅನಿಸ್ತು? ಕರೆಕ್ಟು. ನಾನು ಮೊದಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಾನು ಬೆಳೆದು ಬಂದಿದ್ದು ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರುವಂತಹ ಹೆಗ್ಗೋಡು. ನಮ್ಮ ಹೆಗ್ಗೋಡು ಅನ್ನೋದು ಬರೀ ಒಂದು ಹಳ್ಳಿ ಅಲ್ಲ. ಇಲ್ಲಿ ಒಬ್ಬರ ಒಂದು ವಿದ್ಯಾಭ್ಯಾಸಕ್ಕೆ ಅಥವಾ ಒಂದು ಶಿಕ್ಷಣ ಅಂತ ಏನು ಕರಿತೀವಿ, ಆ ಶಿಕ್ಷಣಕ್ಕೆ ಬೇಕಾದ ಎಲ್ಲ ವಾತಾವರಣವೂ ಇದೆ. ಸೊ ನನ್ನ ವೈಫ್ ಕೂಡ ಅದೇ ಥರದ ಒಂದು ಹಿನ್ನೆಲೆಯಂತಹ ಜಾಗದಿಂದ ಬಂದವಳು. ಮತ್ತು
ಸೊ ನಮಗಿಬ್ಬರಿಗೂ ಏನಾಗ್ತಾ ಇತ್ತು ಅಂದರೆ, ನನ್ನ ಮಕ್ಕಳು ಓದಬೇಕಾದ್ರೆ ಬೆಂಗಳೂರಲ್ಲಿ ಏನೋ ಶಿಕ್ಷಣ ಅಂತಂದರೆ ಇಟ್ ಈಸ್ ಮೋರ್ ಆಫ್ ಅಕಾಡೆಮಿಕ್ಸ್. ಸೊ ಇಲ್ಲಿ ಮಕ್ಕಳಿಗೆ ಏನು ಹೆಚ್ಚಾಗಿ ಅಕಾಡೆಮಿಕ್ಸ್ ಬಗ್ಗೆ ಗಮನ ಕೊಡ್ತಾ ಇದ್ರು ಬಿಟ್ಟರೆ, ಅಥವಾ ಅವ್ರ ಮಾರ್ಕ್ಸ್ ಬಗ್ಗೆ ಕೊಡ್ತಾ ಇದ್ರು ಬಿಟ್ಟರೆ, ಅಥವಾ ಅವ್ರ ಮಾರ್ಕ್ಸಿಂದ ನೆಕ್ಸ್ಟು ಯಾವ ಕಾಲೇಜಲ್ಲಿ ಸೀಟ್ ತೊಗೊಂಡ ಅನ್ನೋದ್ರ ಬಗ್ಗೆ ಬಿಟ್ಟರೆ, ಉಳಿದ ಓವರ್ ಆಲ್ ಡೆವಲಪ್ಮೆಂಟು ಬಗ್ಗೆ ಗಮನ ಕೊಡ್ತಿದ್ದಂತಹ ಶಾಲೆಗಳು ಸ್ವಲ್ಪ ನನಗೆ ಕಡಿಮೆ ಅನ್ನಿಸ್ತು. ನಾವು ನೋಡಿದಾಗ, ನಾನು ಬರೀ ಎಲ್ಲ ಬೆಂಗಳೂರೇ ಹಾಗೆ ಅಂತ ಹೇಳಲ್ಲ, ಬಟ್ ನಾನು ನೋಡಿದಾಗ ಹಾಗೆ ಅನ್ನಿಸ್ತು. ನಾವು ಅದರಿಂದ ಒಂದು 2-3 ಸ್ಕೂಲನ್ನು ನನ್ನ ಮಕ್ಕಳಿಗೆ ಬದಲಾವಣೆ ಮಾಡಿದ್ವಿ. ಆದ್ದರಿಂದ ಯಾವಾಗಲೂ ಅನ್ನಿಸ್ತಾ ಇತ್ತು, ನಾವು ಒಂದು ಶಾಲೆಯನ್ನು ತೆರೆದ್ರೆ ಈ ಎಲ್ಲ ಪ್ರಾಬ್ಲಮ್ಗಳನ್ನು ಬಿಟ್ಟು ಏನು ಅದಕ್ಕಿಂತ ಭಿನ್ನವಾದ ಶಾಲೆಯನ್ನು ತೆಗಿಬೇಕು ಅಂತ. ಸೊ ಹಾಗಾಗಿ ಒಂದು ಮನಸ್ಸಿನ ಒಳಗಡೆ ಒಂದು ಆಸೆ ಇತ್ತು ನನಗೆ, ನನ್ನ ವೈಫಿಗೆ. ಅದಕ್ಕೆ ಸರಿಯಾಗಿ ನಮ್ಮ ಸ್ನೇಹಿತರು ಸುಂದರ್ ರಾಜು ಅಂತೇಳಿ, ಅವರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸೋಣ, ನಾವು ಒಂದು ಸ್ಕೂಲ್ ಮಾಡೋಣ ಅಂತ ಹೇಳಿದ್ರಿಂದ ಈ ನಮ್ಮ ಒಂದು ಸ್ಕಲ್ವಿ ಇಂಟರ್ನ್ಯಾಷನಲ್ ಸ್ಕೂಲು ಹುಟ್ಕೊಳ್ತು ಅಂತ ಹೇಳ್ಬೋದು. ನಿಮ್ಮ ಸ್ಕೂಲಿನ ಟ್ಯಾಗ್ಲೈನ್ ಕೂಡ ಅದೇ, ಲೈಫ್ ಬಿಯಾಂಡ್ ಸ್ಕಲ್ವಿ, ಲೈಫ್ ಬಿಯಾಂಡ್ ಅಕಾಡೆಮಿಕ್ಸ್ ಅಂತೇಳಿ. ಇಟ್ಸ್ ನಾಟ್ ಓನ್ಲಿ ಫಾರ್ ದ ಅಕಾಡೆಮಿಕ್ಸ್, ಯುವರ್ ಲೈಫ್ ಡಸಂಟ್ ಎಂಡ್ ದೇರ್, ಇಟ್ ಗೋಸ್ ಆನ್ ಅಂತೇಳಿ. ಕರೆಕ್ಟ್. ಸೊ ಲೈಫ್ ಬಿಯಾಂಡ್ ಅಕಾಡೆಮಿಕ್ಸ್ ಅಂದರೆ ಉದ್ದೇಶನೂ ಅದೇ ಇತ್ತು. ಶಿಕ್ಷಣ ಅನ್ನೋದು ಬರೀ ವಿದ್ಯಾಭ್ಯಾಸ ಅಲ್ಲ, ಬರೀ ಒಂದು ಏನು ನಾಲೆಡ್ಜ್ ಮಾತ್ರ ಅಲ್ಲ. ಸೊ ಶಿಕ್ಷಣ ಅನ್ನೋದು ನಾಲೆಡ್ಜಿನ ಜೊತೆಗೆ ನಾವು ಏನೇನನ್ನು ಡೆವಲಪ್ ಮಾಡ್ಕೋಬೇಕು ಅಂತ. ಎಷ್ಟೋ ಜನಕ್ಕೆ ನಾವು ನೋಡ್ತೀವಿ, ನಾಲೆಡ್ಜ್ ಇರುತ್ತೆ, ಸ್ಕಿಲ್ ಇರಲ್ಲ. ಸ್ಕಿಲ್ ಇರುತ್ತೆ, ಆ್ಯಟಿಟ್ಯೂಡ್ ಇರಲ್ಲ. ಆ್ಯಟಿಟ್ಯೂಡ್ ಅನ್ನೋದು ಅಂದರೆ ಒಂದು ವ್ಯಕ್ತಿತ್ವ ಇರಲ್ಲ. ಈ ನಾಲೆಡ್ಜ್ ಮತ್ತು ಸ್ಕಿಲ್ಲನ್ನು ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಬೇಕು ಅಂದರೆ ಅದಕ್ಕೊಂದು ಆ್ಯಟಿಟ್ಯೂಡ್ ಬೇಕಾಗತ್ತೆ. ಆ ಆ್ಯಟಿಟ್ಯೂಡ್ ಇರಲ್ಲ. ಸೊ ಹಾಗೆ ಆ್ಯಟಿಟ್ಯೂಡ್ ಇದ್ದರೂ ಕೂಡ ಅದಕ್ಕೆ ಬೇಕಾದಂತಹ ಒಂದು ಉತ್ಸಾಹ ಇರಲ್ಲ. ಸೊ ಇದೆಲ್ಲ ಸೇರಿಕೊಂಡು ನಾವು ಒಂದು ಶಿಕ್ಷಣ ಅಂತ ಕರಿಬೇಕು. ಬರೀ ಒಂದು ಏನೋ ನಾನು ನಾಲೆಡ್ಜ್ ಗೈನ್ ಮಾಡಿಕೊಂಡೆ ಅಂದ್ಕೊಳ್ಳೆ ಶಿಕ್ಷಣ ಅಲ್ಲ. ಸೊ ಇವತ್ತಿನ ದಿನದಲ್ಲಿ ನಾಲೆಡ್ಜ್ ಅನ್ನೋದು ಒಂದು ಫಿಂಗರ್ ಟಿಪ್ಸಲ್ಲಿ ಸಿಗುವಂಥದ್ದು. ಸೊ ನನಗೆ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ನಾಲೆಡ್ಜ್ ಇಲ್ಲ ಅಂದರೆ ನಾವು ಹೋಗಿ ನನ್ನ ಮಕ್ಕಳು ಕೂಡ, ಅಥವಾ ಯಾವುದೇ ನಮ್ಮ ಸ್ಕೂಲಿನ ಮಕ್ಕಳು ಕೂಡ 10 ನಿಮಿಷದಲ್ಲಿ ಹೇಳ್ತಾರೆ, ಸರ್ ಇದು ಇಂತಿಂಥ ಡೀಟೇಲ್ಸು, ಇದಕ್ಕಿಂದು ಪ್ರೆಸೆಂಟೇಷನ್ನೇ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ನಾಲೆಡ್ಜಿಂದ ನಡೆಯೋದಿಲ್ಲ. ಮುಂದಿನ ಫ್ಯೂಚರ್ ಏನಿದೆ, ನಾಟ್ ಜಸ್ಟ್ ನಾಲೆಡ್ಜ್, ಇಟ್ ಈಸ್ ಓವರ್ ಆಲ್ ಡೆವಲಪ್ಮೆಂಟ್ ಬೇಕು. ಸೊ ಹಾಗಾಗಿ ನಾವು ಲೈಫ್ ಬಿಯಾಂಡ್ ಅಕಾಡೆಮಿಕ್ಸ್ ಅಂತ ಇಟ್ಕೊಂಡು ಈ ಶಾಲೆಯನ್ನು ಮುನ್ನಡೆಸ್ತಾ ಇದ್ದೀವಿ. ಸೊ ದಟ್ ನಾವು ಫ್ಯೂಚರ್ ಜನ್ರೇಷನ್ನ ಬಿಲ್ಡ್ ಮಾಡಬೇಕು ಅದರಿಂದ. ಹಾಗೆ ಇದೊಂದು ಶಿಕ್ಷಣ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಮಾಡೋದಂತಂದರೆ ಅಷ್ಟು ಈಸಿ ವರ್ಕ್ ಅಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಪೇರೆಂಟ್ಸ್ ಇರ್ತಾರೆ, ಮಕ್ಕಳಿರ್ತಾರೆ, ಆ್ಯಂಡ್ ಟೀಚರ್ಸ್ ಇರ್ತಾರೆ. ಸೋ ಮೆನಿ ಡಿಫ್ರೆಂಟ್, ಇದು ಎಲ್ಲರದ್ದು ಮೈಂಡ್ಸೆಟ್ ಡಿಫ್ರೆಂಟ್. ಇವಾಗ ಮುಂಚೆದು ಪೇರೆಂಟ್ಸ್ ಮೈಂಡ್ಸೆಟ್ಗಿಂತ ಇವಾಗಿನ ಪೇರೆಂಟ್ಸ್ ಮೈಂಡ್ಸೆಟ್ ಡಿಫ್ರೆಂಟ್ ಆಗಿರುತ್ತೆ. ನೀವು ನಿಮ್ಮನ್ನು ಆ್ಯಸ್ ಎ ಸ್ಟೂಡೆಂಟಾಗಿ ನೋಡ್ಕೊಳ್ತಿದ್ದಿದ್ದು ಟೈಮಿಗೂ ಇವಾಗ ನೀವು ಬೇರೆ ಸ್ಟೂಡೆಂಟ್ಸ್ನ ನೋಡ್ತಾರ ಇದಕ್ಕೂ ಏನು ಡಿಫ್ರೆನ್ಸ್ ಕಾಣಿಸುತ್ತೆ ಸರ್ ನಿಮಗೆ? ತುಂಬ ಆ ಥರದ್ದೇನೋ ತುಂಬ ಡಿಫ್ರೆನ್ಸ್ ಇದೆಯಾ ಅಥವಾ? ಇಲ್ಲ, ನಾನು ಸ್ಟೂಡೆಂಟ್ ವೈಸ್ ನೋಡಿದಾಗ ಅಥವಾ ಮಕ್ಕಳಂತ ನಾವು ನೋಡಿದಾಗ ಆವತ್ತಿನ ಮಕ್ಕಳಿಗೂ ಇವತ್ತಿನ ಮಕ್ಕಳಿಗೂ ಮಕ್ಕಳಲ್ಲಿ ಏನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಆಗಿರೋದು ನಮ್ಮ ಸಮಾಜದಲ್ಲಿ, ವ್ಯತ್ಯಾಸ ಆಗಿರೋದು ನಮ್ಮ ಪೇರೆಂಟಿಂಗಲ್ಲಿ. ಅದನ್ನು ನಾವು ಹ್ಯಾಂಡ್ಲ್ ಮಾಡಬೇಕಾಗಿದೆ. ಸೊ ಡೆಫಿನೆಟ್ಲಿ ಮಕ್ಕಳು ನಾವು ಹೇಳ್ತಾ ಹೋಗ್ತೀವಲ್ಲ, ಅಂದರೆ ಅವರ ಅಪ್ಗ್ರೇಡ್ ಆಗ್ತಾನೇ ಇರುತ್ತೆ. ಮಕ್ಕಳು ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಅವರು ಇನ್ನೂ ಹೆಚ್ಚು ಪ್ರಭಾವಿತರಾಗಿರ್ತಾರೆ, ಹೆಚ್ಚು ವಿದ್ಯಾವಂತರು ಕೂಡ ಆಗಿರ್ತಾರೆ. ಸೊ ಮಕ್ಕಳಲ್ಲಿ ಏನು ವ್ಯತ್ಯಾಸ ಇಲ್ಲ. ಮಕ್ಕಳು ಆಲ್ವೇಸ್ ಸೇಮ್ ಆ್ಯಂಡ್ ಗುಡ್ ಓನ್ಲಿ ನಾವು. ಹಾಗಾಗಿ ವಾಟ್ ಅಬೌಟ್ ಪೇರೆಂಟಿಂಗ್ ಸರ್? ನೀವು ಅದರಲ್ಲೂ ಹೇಳಿದ್ರಿ ಪೇರೆಂಟಿಂಗ್. ಡು ಯು ಫೇಸ್ ಎನಿಥಿಂಗ್ಸ್, ಎನಿ ಚಾಲೆಂಜಸ್ ಬಿಟ್ವೀನ್ ಪೇರೆಂಟ್ಸ್? ಡೈರೆಕ್ಟಾಗಿ ಕೆಲವೊಂದು ನಿಮಗೂ ಕೂಡ ಆ್ಯಸ್ ಎ ಸ್ಕೂಲ್ ಅಂತಂದರೆ ನೀವು ಓನರ್ ಆಗಿದ್ದಕ್ಕೆ ನಿಮಗೆ ಕೂಡ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋರು ಇರ್ತಾರೆ. ನನ್ನ ಮಕ್ಳಿಗೆ ಹೊಡಿಬಿಡ್ರಪ್ಪ, ಇವಾಗ ಯಾರು ಹೊಡೆಯೋದಿಲ್ಲ ಬಿಡಿ, ಯಾಕೆ ನನ್ನ ಮಕ್ಳಿಗೆ ಹೀಗೆ ಹೇಳ್ರಿ, ಈ ಥರದ ಫೇಸ್ ಮಾಡಿದ್ದಾರೆ ಸರ್, ಹೇಗಿತ್ತು? ಖಂಡಿತ. ಸೊ ಈಗ ನೀವು ಕೇಳೋ ಕ್ವಶನಿಗೆ ನನಗೆ ಮಹಾಭಾರತದಲ್ಲಿ ಒಂದು ಕತೆ ಜ್ಞಾಪಕ ಬರುತ್ತೆ. ಈಗ ಕೃಷ್ಣನ ಹಂಗೆ ಕೇಳ್ತಾರೆ, ಕೃಷ್ಣಂಗೆ ಎಲ್ಲರೂ ಪಾಂಡವರು ಅಂದರೆ ಅರ್ಜುನ, ಧೃತರಾಷ್ಟ್ರ ಎಲ್ಲ ಕೇಳ್ತಾರಂತೆ, ಮುಂದೆ ಕಲಿಯುಗ ಬರ್ತದೆ ಅಂತ ಹೇಳ್ತಾ ಇದೆಯಾ, ಕಲಿಯುಗ ಅಂದರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಕೃಷ್ಣ ಎಲ್ಲ ಪಾಂಡವರನ್ನು ಒಂದು 3-4 ಜಾಗಕ್ಕೆ, ಬೇರೆ ಬೇರೆ ಜಾಗಕ್ಕೆ ಬಾಣ ಹೊಡೆದು ಅಲ್ಲಿ ಕಳಿಸ್ತಾನೆ, ನೀನು ಅಲ್ಲಿ ಹೋಗಿ ಬಾ, ವಾಪಸ್ ಬಾ ಅಂತ.
ಸೊ ಎಲ್ಲರೂ ಬೇರೆ ಬೇರೆ ಕಡೆ ಹೋಗ್ತಾರೆ. ಬೇರೆ ಬೇರೆ ಕಡೆ ಹೋದಾಗ ಅವರು ಅಲ್ಲಿ ಒಂದೊಂದು ದೃಶ್ಯವನ್ನು ನೋಡ್ತಾರೆ. ದೃಶ್ಯವನ್ನು ನೋಡಿ ವಾಪಸ್ ಬಂದಾಗ ಕೇಳ್ತಾರೆ, ಏನು ನೀನು ಏನು ನೋಡಿದೆ, ನೀ ಏನು ನೋಡಿದೆ, ಒಬ್ಬೊಬ್ಬರಿಗೆ ಒಂದೊಂದು ಕೇಳ್ತಾರೆ. ಸೊ ಕಟ್ ದ ಸ್ಟೋರಿ ಶಾರ್ಟ್, ನಿಮ್ಗೆ ಒಂದು ಹೇಳ್ತೇನೆ. ಅರ್ಜುನ ಕೇಳ್ತಾರೆ, ಏನಪ್ಪ ನೋಡಿದೆ ಅಂತ. ಸೊ ಆಗ್ತಾನೆ ಒಂದು ಕರು ಹುಟ್ಟಿತ್ತು. ಆ ತಾಯಿ ಆ ಕರುವನ್ನು, ಈಗ ನಾರ್ಮಲಿ ಕರು ಹುಟ್ಟಿದ ತಕ್ಷಣ ತಾಯಿ ಅದನ್ನು ನೆಕ್ಕಿ ಸ್ವಚ್ಛ ಮಾಡಿ ಅದನ್ನು ಒಂದು ಜೀವ ಕೊಡುತ್ತೆ. ಸೊ ಹುಟ್ಟಿತ್ತು, ನ್ಯಾಚುರಲ್ ಆಗಿ ಬೇರೆ ಯುಗದಲ್ಲಿ ನಡೀತಾ ಇದ್ದಾಗೆ ನೆಕ್ತಾ ಇತ್ತು. ಆದರೆ ಎಷ್ಟು ನೆಕ್ತಾ ಇತ್ತು ಅಂದರೆ ಅದು ಆ ಕರು ಬ್ಲೀಡ್ ಆಗ್ತಾ ಇತ್ತು, ಅಂದರೆ ರಕ್ತ ಆಚೆ ಬರ್ತಾ ಇತ್ತು. ಆದರೂ ನಿಲ್ಲಿಸ್ತಾ ಇಲ್ಲ. ಅದು ಏನಿದ್ರ ಅರ್ಥ ಅಂತ ಕೃಷ್ಣಂಗೆ ಅರ್ಜುನ ಕೇಳ್ತಾನೆ. ಆವಾಗ ಕೃಷ್ಣ ಹೇಳ್ತಾನೆ, ಏನು ಕಲಿಯುಗ ಅಂತ ಬರುತ್ತೆ, ಅಲ್ಲಿ ತಂದೆ ತಾಯಂದರು ತಮ್ಮ ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಅವರು ದೇ ಸ್ಟಾರ್ಟ್ ಬ್ಲೀಡಿಂಗ್, ಆದರೂ ಅವ್ರಿಗೆ ಅರ್ಥ ಆಗಲ್ಲ. ಸೊ ಅಷ್ಟು ಏನು ರಕ್ತ ಬಂದರೂ ಕೂಡ ಅವ್ರ ಪ್ರೀತಿ ಕಡಿಮೆ ಆಗಲ್ಲ ಅನ್ನೋ ಒಂದು ಮೀನಿಂಗನ್ನು ಹೇಳ್ತಾರೆ. ಆ ಥರ ಬೇರೆ ಬೇರೆ ಕಥೆಗಳನ್ನು ಹೇಳ್ತಾರೆ. ಈಗ ನಾನು ಅದಕ್ಕೆ ಹೇಳಿದಾಗ ಮಕ್ಕಳು ಬದಲಾಗಿಲ್ಲ, ಪೇರೆಂಟ್ಸ್ ಅಂತ ಹೇಳಿದಾಗೆ, ಈ ನಮ್ಮ ಇತ್ತೀಚೆಗೆ ದಿನ ಕಳೆದಾಗೂ ಏನಾಗ್ತಾಯಿದೆ ಅಂದರೆ ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಅವರ ತಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊತಾರೆ, ತಮ್ಮ ವ್ಯಕ್ತಿತ್ವವನ್ನು ಕಳ್ಕೊತಾರೆ, ಮತ್ತು ಅವರ ಏನು ಪೇಯ್ನ್ ಅಥವಾ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಅದನ್ನು ಅವರಿಗೆ ಎಕ್ಸ್ಪ್ರೆಸ್ ಮಾಡಿದ್ರೂ ಅರ್ಥ ಆಗಲ್ಲ. ಸೊ ಇದು ಇವತ್ತಿನ ಪೇರೆಂಟಿಂಗಿನ ಪ್ರಾಬ್ಲಮ್. ಸೊ ಏನಂದರೆ ಓವರ್ ಪ್ರೊಟೆಕ್ಷನ್. ಸೊ ಎಲ್ಲ ಫೆಸಿಲಿಟಿನೂ ನನಗಿರಲಿಲ್ಲ. ನಾನು ಓಡಾಡಬೇಕಾದ್ರೆ ನನಗೆ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ಇವತ್ತು ಮಗು ಹುಟ್ಟಲ್ಲಿದ್ದಾನೆ, ಹೈ ಬ್ರ್ಯಾಂಡೆಡ್ ಶೂ ಇಂದ ಶುರುವಾಗುತ್ತೆ ಅಂತಂದರೆ, ಸೊ ಈ ಥರ ಎಲ್ಲ ಸಂದರ್ಭದಲ್ಲೂ ನಾವು ಅವರನ್ನು ಪ್ರೊಟೆಕ್ಟ್ ಮಾಡ್ತಾಯಿದ್ವಿ. ಈ ಪ್ರೊಟೆಕ್ಟ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಮಕ್ಕಳ ಒಂದು ವ್ಯಕ್ತಿತ್ವ ನಿರ್ಮಾಣ ವೀಕ್ ಆಗ್ತಾ ಬರುತ್ತೆ. ಅಂದರೆ ವಿ ಆರ್ ಮೇಕಿಂಗ್ ದೆಮ್ ಡಿಪೆಂಡೆಂಟ್ ಆನ್ ದಿ ಪೇರೆಂಟ್. ಸೊ ನಾವು ಡಿಪೆಂಡೆನ್ಸಿ ಮಾಡಬಾರ್ದು. ನಾವು ನಮ್ಮ ತಂದೆ ತಾಯಿಯ ಕರ್ತವ್ಯ ಏನಂದರೆ ಮೇಕ್ ದೆಮ್ ಇಂಡಿಪೆಂಡೆಂಟ್. ಸೊ ನಮ್ಮ ಮಕ್ಕಳು ನಮ್ಮಿಂದ ಬಿಟ್ಟು ಬೆಳೀತಾ ಇದ್ದಾರೆ ಅಂತಂದರೆ ವಿ ಶುಡ್ ಬಿ ಪ್ರೌಡ್. ಸೊ ಮೊದಲು ಏನಾಗ್ತಾಯಿತ್ತು ಅಂದರೆ ನಮ್ಮ ಚೈಲ್ಡ್ಹುಡ್ ಅಂತ ಈಗ ಒಂದು 20 ವರ್ಷ 30 ವರ್ಷ ಹಿಂದೆ ಯೋಚನೆ ಮಾಡಿದಾಗ ಮಕ್ಕಳನ್ನು ಅಷ್ಟು ಇಂಡಿಪೆಂಡೆಂಟ್ ಮಾಡೋರು. ಸೊ ಏನಾದ್ರು ತಪ್ಪು ಮಾಡಿದರೆ ಏಟ್ ಕೊಡೋರು. ಯಾಕೆ ಅಂದರೆ ಸೊ ದಟ್ ಅವರು ಅದನ್ನು ಮಾಡದೆ ಇಂಡಿಪೆಂಡೆಂಟ್ ಆಗ್ತಾರೆ ಅಂತ. ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ನಾವು ಎಲ್ಲದನ್ನು ಅವರಿಗೆ ಪ್ರೊಟೆಕ್ಟ್ ಮಾಡಿ ದೇ ಕೆನಾಟ್ ಮೇಕ್ ಎನಿ ಮಿಸ್ಟೇಕ್ಸ್. ಸೊ ಮಿಸ್ಟೇಕ್ಸ್ ಮಾಡದೆ ಹೋದರೆ ಅವ್ರು ಕಲಿಯೋದೇ ಇಲ್ಲ. ಸೊ ಇದು ಇವತ್ತಿನ ಪೇರೆಂಟಿಂಗಿನ ಪ್ರಾಬ್ಲಮ್ ಅಂತ ನನಗನ್ಸುತ್ತೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್ ಇದನ್ನು. ಯಾಕೆಂದರೆ ನೀವು ಆ್ಯಸ್ ಎ ಪೇರೆಂಟ್ ನೀವು ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಈ ಸ್ಕೂಲ್ನ ಶುರು ಮಾಡಿದ್ದು ಅಂತ. ಹೌದು. ಹಾಗೆ ಮತ್ತೆ ನಿಮ್ಮದು ಇದಕ್ಕೆ ಬರೋಣ. ನಿಮ್ಮ ಸ್ಕೂಲಲ್ಲಿ ಊಟ ಸಮೇತ ನಿಮ್ಮ ಮಕ್ಕಳಿಗೆ ಇಟ್ಸ್ ಲೈಕ್ ಟೇಬಲ್ ಎಲ್ಲ ಜೊತೆಲಿ ಕೂತ್ಕೊಂಡು ನಿಮ್ಮ ಟೀಚರ್ಸು ಮತ್ತು ಸ್ಟೂಡೆಂಟ್ಸ್ಗಳು ಒಂದು ಫ್ಯಾಮಿಲಿ ರೀತಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಏನು ಸರ್ ಇದ್ರದ್ದು ಕಾನ್ಸೆಪ್ಟ್ ಏನು? ನಮ್ಮ ಸ್ಕೂಲಿನ ಒಂದು ಮೈನ್ ಫಿಲಾಸಫಿ ಆವಾಗಲೇ ಹೇಳಿದಾಗೆ, ವಿದ್ಯಾಭ್ಯಾಸ ಅಂದರೆ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು. ವ್ಯಕ್ತಿತ್ವ ನಿರ್ಮಾಣ ಆಗಬೇಕಂದ್ರೆ ಅದಕ್ಕೆ ಒಂದು ಆ್ಯಟಿಟ್ಯೂಡ್ ಅಂತ ಕರಿತೀವಿ. ಆ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇದ್ದಾಗ ಯಾವುದೇ ಒಂದು ವ್ಯಕ್ತಿ ಸಕ್ಸಸ್ಸನ್ನು ಕಾಣ್ಬೋದು. ಸೊ ನಾವು ಹೇಳೋದು ಸುಲಭ, ವ್ಯಕ್ತಿತ್ವ ನಿರ್ಮಾಣ ಆಗಬೇಕು, ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು, ಅಥವಾ ಅಂಥ ಹ್ಯಾಬಿಟ್ಸ್ ಇರಬೇಕು, ಇಂಥ ಹ್ಯಾಬಿಟ್ಸ್ ಇರಬೇಕು ಅಂತ. ಸೊ ಹೇಗೆ ನಿರ್ಮಾಣ ಆಗುತ್ತೆ ಒಂದು ವ್ಯಕ್ತಿತ್ವ? ಹೇಗೆ ನಿರ್ಮಾಣ ಆಗುತ್ತೆ? ವ್ಯಕ್ತಿತ್ವ ನಿರ್ಮಾಣ ಆಗಬೇಕಾದ್ರೆ ಅವನ ಸುತ್ತಮುತ್ತ ಇರೋ ಪರಿಸರ ಅಥವಾ ಅವರ ಮನೆ ಅಥವಾ ಅವರ ಸ್ಕೂಲು ಎಲ್ಲದೂ ಮುಖ್ಯ ಆಗುತ್ತೆ. ಅದೇ ರೀತಿಯಾಗಿ ಅವರ ಹ್ಯಾಬಿಟ್ಗಳು ಮುಖ್ಯ ಆಗುತ್ತೆ. ಸೊ ನಾವು ಒಳ್ಳೆ ಹ್ಯಾಬಿಟ್ಗಳನ್ನು ಇಟ್ಕೊಳ್ಳಿಲ್ಲ ಅಂದರೆ ನಮ್ಮದು ಒಳ್ಳೆ ಆ್ಯಟಿಟ್ಯೂಡ್ ಡೆವಲಪ್ ಆಗಲ್ಲ. ಸೊ ಹ್ಯಾಬಿಟ್ಸ್ ಬಗ್ಗೆ ನಾವು ಗಮನ ಕೊಟ್ವಿ. ಯಾವ ಥರ ಹ್ಯಾಬಿಟ್ಗಳನ್ನು ತಂದಾಗ ಅದು ಅವರ ಒಂದು ವ್ಯಕ್ತಿತ್ವ ವಿಕಾಸಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಅದರಲ್ಲಿ ಒಂದು ಕಾಣಿಸಿದ್ದೇನೆಂದರೆ ಈ ಊಟ ತುಂಬ ಹ್ಯಾಬಿಟ್ಗಳನ್ನು ನಾವು ಬದಲಾವಣೆ ಮಾಡ್ಬೋದು. ಸಾಮಾನ್ಯ ನಾವು ಬೇರೆ ಬೇರೆ ಸ್ಕೂಲಲ್ಲಿ ನೋಡ್ತಾ ಇದ್ದಿದ್ದು ಹೇಗಿತ್ತು ಅಂದರೆ, ಪ್ರತಿ ಮಕ್ಕಳು ಕೂಡ ತಮಗೆ ಇಷ್ಟವಾದಂತಹ ಒಂದು ಜಂಕ್ ಫುಡ್ ಇರ್ಬೋದು, ಇದಿರ್ಬೋದು, ತೊಗೊಂಬಂದು ದಿನ ತಿಂತಾ ಇರ್ತಾರೆ. ಸೊ ಅದರ ಅರ್ಥ ಏನಂದರೆ ಅವರು ಬ್ಯಾಡ್ ಹ್ಯಾಬಿಟ್ಸನ್ನೇ ಕಲಿತಾ ಇರ್ತಾರೆ. ದೋ ಇಟ್ ಈಸ್ ನಾಟ್ ಗುಡ್ ಫಾರ್ ದೇರ್ ಹೆಲ್ತ್, ಅವ್ರು ಅದನ್ನು ಕಲಿತಾ ಇರ್ತಾರೆ. ಇದು ಯಾಕಾಗತ್ತೆ ಅಂದರೆ, ಒಂದು ಮಗು ಚೆನ್ನಾಗಿ ತಂದರೂ ಕೂಡ, ಪ್ರೋಟೀನ್ ವಿಟಮಿನ್ ಎಲ್ಲ ತಂದರೂ ಕೂಡ, ಇನ್ನೊಂದು ಮಗು ಜಂಕ್ ತಂದಿರುತ್ತೆ, ನಾಳೆ ಅವ್ರಿಗೆ ಅದು ಆಸೆ ಆಗುತ್ತೆ. ಸೊ ಇದನ್ನು ಬ್ರೇಕ್ ಮಾಡಬೇಕು ಅಂತ ನಾವೇನು ಮಾಡಿದ್ವಿ, ಫುಡ್ಡನ್ನು ಪಾರ್ಟ್ ಆಫ್ ದಿ ಎಜುಕೇಷನ್ ಮಾಡಬೇಕು. ಫುಡ್ಡನ್ನು ಪಾರ್ಟ್ ಆಫ್ ಎಜುಕೇಷನ್ ಆದಮೇಲೆ ಅಲ್ಲಿಗೆ ಯಾವ್ಯಾವ ಹ್ಯಾಬಿಟನ್ನು ಕಳಿಸ್ಬೇಕು. ಸೊ ಹಾಗಾಗಿ ನಾವು ಒಂದು ಡೈನಿಂಗ್ ಟೇಬಲ್ ಕಾನ್ಸೆಪ್ಟನ್ನು ಮಾಡಿದ್ವಿ.
ಸೊ ದಟ್ ಎಲ್ಲ ಮಕ್ಕಳು 6-7 ಮಕ್ಕಳು ಒಟ್ಟಿಗೆ ಕೂತಾಗ ಅವ್ರ ಜೊತೆ ಒಬ್ಬರು ಟೀಚರ್ಸು ಕೂತು ಊಟ ಮಾಡಿದಾಗ ಅವರು ಊಟದ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ತಾರೆ, ಮತ್ತು ಬೇರೆ ಮಕ್ಕಳು ಚೆನ್ನಾಗಿ ಊಟ ಮಾಡೋದು ನೋಡಿ ಇನ್ನೊಂದು ಮಗು ಚುರುವಾಗಿ ಕಲಿಯುತ್ತೆ. ಹಾಗೆ ಅವರು ಏನೇನು ತಗೋತಾರೆ ಅವ್ರಿಗೆ ಇಷ್ಟ ಇರಲಿ ಇಲ್ಲದೆ ಇರಲಿ ಅದನ್ನು ಖಾಲಿ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, ನಾವು ಯಾವುದೇ ಒಂದು ಫುಡ್ಡನ್ನು ನಾವು ನೋಡ್ತಾ ಹೋದಾಗ ಬೇಡ ಅಂತ ಬಿಡ್ತಾ ಇದ್ದರೆ ಅದು ನಮಗೆ ಇಷ್ಟ ಆಗೋದೇ ಇಲ್ಲ. ಸೊ ನಾವು ಫೋರ್ಸಿಬಲಿ ಸ್ವಲ್ಪ ಸ್ವಲ್ಪ ತಿಂತಾ ಹೋದಾಗ ನ್ಯಾಚುರಲಿ ಬಿಕಮ್ ಹ್ಯಾಬಿಟ್, ಆ ಒಂದು ಫುಡ್ಡಿಗೆ ಅಡ್ಜಸ್ಟ್ ಆಗ್ತೀವಿ ನಾವು. ಸೊ ಹಾಗಾಗಿ ನಮ್ಮ ಎಲ್ಲೇ ಹೋಗ್ತಾ ಇದ್ರು ಆ ರೀಜನ್ ಬೇಸ್ಡ್ ಫುಡ್ ಇರುತ್ತೆ. ಯಾಕೆ ಅಂದರೆ ಅವರು ಅದನ್ನು ಇಷ್ಟಪಡ್ತಾರೆ. ಸೊ ಆ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಡೈನಿಂಗ್ ಟೇಬಲ್ ಕಾನ್ಸೆಪ್ಟ್ ಮಾಡಿ ಪ್ರತಿಯೊಂದು ಮಗುನೂ ಕೂಡ ಈ ಥರ ಏನು ತಗೋತಾರೆ ಅದನ್ನು ತಿನ್ನಬೇಕು. ಮತ್ತು ನಮ್ಮ ಪಾಲಿಸಿ ಏನಂದರೆ ನಾವು ಅವ್ರಿಗೆ ಇಷ್ಟ ಆಗೋದು ಒಂದೇ ಕೊಡಲ್ಲ, ಅವ್ರಿಗೆ ಯಾವುದು ಒಳ್ಳೇದಾಗತ್ತೆ ಅದನ್ನು ಕೊಡ್ತೀವಿ. ಸೊ ಅವ್ರ ಇಷ್ಟದ ಪ್ರಕಾರ ನಾವು ಇದು ಮಾಡಲ್ಲ, ನಾವು ಕೊಡೋವಂತಹ ಗುಡ್ ಫುಡ್ಡನ್ನು ಅವ್ರು ಇಷ್ಟಪಡೋ ಹಾಗೆ ಮಾಡ್ತೀವಿ, ಅದು ಕಾನ್ಸೆಪ್ಟ್. ಆ್ಯಂಡ್ ಇದ್ರ ಜೊತೆಗೆ ಒಂದು ಫ್ಯಾಮಿಲಿ ಎನ್ವೈರನ್ಮೆಂಟ್ ಕೂಡ ಬೆಳೆಯುತ್ತೆ. ಅಂದರೆ ಇವಾಗ ಎಷ್ಟೋ ಜನ ಮಕ್ಕಳು ಪೇರೆಂಟ್ಸ್ ಜೊತೆಗೆ ಕುತ್ಕೊಂಡು ಊಟ ಮಾಡೋ ಟೈಮೇ ಸಿಗೋದಿಲ್ಲ. ಹಾಗಾಗಿ ಇವರು ಒಂದು ಫ್ರೆಂಡ್ಸ್ಗಳ ಜೊತೆಗೆ ಟೀಚರ್ಸ್ಗಳ ಜೊತೆಗೆ ಕುತ್ಕೊಂಡಿದ್ದಾಗ ಅದೊಂಥರ ಫ್ಯಾಮಿಲಿ ಫೀಲಿಂಗ್ ಕೂಡ ಕೊಡುತ್ತೆ ಅಂತ ಅನ್ಕೊಂತೀನಿ. ನಿಜ. ಊಟ ಅನ್ನೋದು ಬರೀ ಬಾಡಿಗಲ್ಲ, ಅದು ಒಂದು ನಮ್ಮ ಮೈಂಡ್ ಆ್ಯಂಡ್ ಸೋಲ್ ಅಂತ ಕರಿತೀವಿ. ಸೊ ಊಟ ಮಾಡಬೇಕಾದ್ರೆ ನಾವು ಅದರ ಬೆಲೆಯನ್ನು ತಿಳ್ಕೋಬೇಕು. ಸೊ ಊಟ ನಮಗೆ ಹೇಗೆ ಸಿಗ್ತಾ ಇದೆ ಇಲ್ಲಿ, ಅದರ ಹಿಂದಿನ ಶ್ರಮ ಏನು, ನಮಗೆ ಈ ಊಟದ ಬಗ್ಗೆ ನಾವು ಗೌರವ ಇದ್ದಾಗ ಮಾತ್ರ ಅದು ನಮಗೆ ಮೈಗೆ ಹಿಡಿಯುತ್ತೆ ಅಂತ ನಾವು ಕಲ್ತಿದ್ದೀವಿ. ಸೊ ಆ ರೀತಿ ಕಲಿಸೋದು ಜೊತೆಗೆ ನಾವು ಅದನ್ನು ಒಂದು ಸಂತೋಷದಿಂದ ಮಾಡಬೇಕು. ಈಗ ನಿಮಗೆ ಎಷ್ಟೇ ಒಳ್ಳೆಯ ಊಟವನ್ನು ನೀವು ಒಬ್ಬನೇ ಕೂತ್ಕೊಂಡು ಊಟ ಮಾಡು ಅಂದರೆ ನಿಮಗೆ ಅದು ರುಚಿ ಅನಿಸೋದೇ ಇಲ್ಲ ಅಲ್ವಾ. ಸೊ ಆ ರೀತಿ ನಾವು ಯಾವಾಗ ಅದಕ್ಕೊಂದು ವಾತಾವರಣ ನಿರ್ಮಾಣ ಮಾಡಿದಾಗ ಮತ್ತು ಎಲ್ಲರ ಜೊತೆ ಸಂತೋಷವಾಗಿ ಅದನ್ನು ಊಟ ಮಾಡಿದಾಗ ಆ ಊಟ ನಮಗೆ ಎಲ್ಲ ರೀತಿಯಲ್ಲಿ ಬೆನಿಫಿಟ್ಸನ್ನು ಕೊಡುತ್ತೆ. ಸೊ ಆದ್ದರಿಂದ ಈ ಒಂದು ಕಾನ್ಸೆಪ್ಟ್. ಸರ್, ಈಗ ಇವಾಗಲೂ ಸುಮಾರಷ್ಟು ಜನ ಹಳ್ಳಿಯಿಂದ ಬರೋರಿದ್ದಾರೆ ಹುಡುಗರು, ಇವಾಗ ಸುಮಾರಷ್ಟು ಕನಸುಗಳನ್ನ ಕಟ್ಕೊಂಡ್ಬಿಟ್ಟು ಆ್ಯಸ್ ಎ ಉದ್ಯಮಿ ನೀವು ಅವರಿಗೆಲ್ಲ ಒಂದು ಇದನ್ನು ಸಜೆಷನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ನೀವು ಹಾಗೆ ಬಂದವರು, ಈಗಿನ ಜನ್ರೇಷನ್ನು ಸುಮಾರಷ್ಟು ಜನ ಕನಸುಗಳನ್ನ ಕಾಣ್ತಿರ್ತಾರೆ, ನಾನು ಯಾವುದೋ ಲೆವೆಲಿಗೆ ಬೆಳಿಬೇಕು, ನಾನು ಒಬ್ಬ ದೊಡ್ಡ ಉದ್ಯಮಿ ಆಗಬೇಕು ಅಂತೇಳಿ. ಆ ಥರದವ್ರಿಗೆ ಏನು ಸಜೆಷನ್ನ ಕೊಡ್ತೀರಾ ಸರ್? ಬೆಳಿಬೇಕನ್ನೋ ಅಂತಹ ಡ್ರೀಮು ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಬಹಳ ಮುಖ್ಯ. ನಮಗೆ ಹೇಳ್ತಾರಲ್ಲ, ನಿದ್ದೆಯಲ್ಲಿ ಕನಸು ಬೀಳ್ತಾ ಇದೆಯೋ ಅಥವಾ ನಿದ್ದೆ ಬಾರದೇದಷ್ಟು ಗಟ್ಟಿಯಾಗಿ ನಮಗೆ ಕನಸಿದೆಯೋ ಅಂತ. ಸೊ ಅಂಥ ಕನಸು ಫಸ್ಟ್ ಇರಬೇಕು, ಅಂಥ ಒಂದು ಡ್ರೀಮ್ ಇರಬೇಕು. ಆವಾಗ ಉಳಿದಿದ್ದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ಈಗ ಎಲ್ಲರಿಗೂ ಉದ್ಯಮಿ ಆಗಬೇಕು ಅಥವಾ ಒಂದು ಇಂಡಿಪೆಂಡೆಂಟ್ ಮಾಡಬೇಕನ್ನೋ ಒಂದು ಕನಸಿರುತ್ತೆ. ಆದರೆ ಆ ಕನಸಿನ ಜೊತೆಗೆ ಅದಕ್ಕೆ ಬೇಕಾದಂತಹ ಶ್ರಮನೂ ತುಂಬ ಇದೆ. ಆ ಶ್ರಮ ಪಡೋದ್ರ ಜೊತೆಗೆ ಅದಕ್ಕೆ ಬೇಕಾದಂತಹ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೋಬೇಕು. ಈ ಎಲ್ಲ ಮಾಡಬೇಕು ಅನ್ನೋದು ಇಟ್ಸ್ ಎ ಹಾರ್ಡ್ ವರ್ಕ್. ಅದಕ್ಕಿಂತ ಸುಲಭವಾದ ಕೆಲಸ ಏನಂದರೆ ಎಲ್ಲೋ ಹೋದ ಒಂದು ಕೆಲಸಕ್ಕೆ ಸೇರಿಕೊಂಡ ಅನ್ನೋದು ಆಗುತ್ತೆ. ಸೊ ನಮ್ಮ ಡ್ರೀಮಿನ ಜೊತೆಗೆ, ಅಂದರೆ ನಮ್ಮ ಅಂಥ ಕನಸಿನ ಜೊತೆಗೆ ನಮಗೆ ಆ ಹಾರ್ಡ್ ವರ್ಕ್ ಮಾಡುವಂತಹ ಒಂದು ಮನಸ್ಥಿತಿ ಜೊತೆಗೆ ಒಂದು ಡಿಸಿಪ್ಲಿನ್ ಇರಬೇಕು, ಅಥವಾ ಸೆಲ್ಫ್ ಮೋಟಿವೇಶನ್ ಅಂತ ಕರಿತೀವಿ. ಈ ಎಲ್ಲ ಕಂಬೈನ್ಡ್ ಆದಾಗ ಮಾತ್ರ ನಾವು ಒಂದು ಸ್ವಂತ ಉದ್ಯಮಿ ಆಗ್ಬೋದು. ಯಾರೂ ಆ ಕನಸಿರೋದು ತಪ್ಪಲ್ಲ, ಕನಸಿನ ಸಾಕಾರಗೊಳಿಸೋವಂತಹ ಸ್ಟೆಪ್ಸ್ ತಗೋಬೇಕು. ಮತ್ತು ಯಾವುದೇ ಸಾಕಾರ ಆಗಬೇಕಂದ್ರೆ, ಸಕ್ಸಸ್ ಆಗಬೇಕಂದ್ರೆ ಫೇಲ್ಯೂರನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಸೊ ನಿಮಗೆ ಫೇಲ್ಯೂರ್ ಅಕ್ಸೆಪ್ಟ್ ಮಾಡದೆ ಹೋದರೆ ಸಕ್ಸಸ್ ಸಿಗಲ್ಲ. ಸೊ ಆ ಮೈಂಡ್ಸೆಟ್ ಇರಬೇಕು, ಎಲ್ಲದಕ್ಕೂ ನಾವು ತಯಾರಾಗಿರಬೇಕು. ಮತ್ತು ಆ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು. ಮೇಜರ್ ಪ್ರಾಬ್ಲಮ್ ವಿತ್ ಯಂಗ್ಸ್ಟರ್ಸ್ ಟುಡೇ ಈಸ್ ಕಂಫರ್ಟ್ ಝೋನ್. ಸೊ ಯಾವುದನ್ನು ಮಾಡೋದು ಬಿಡೋಕ್ಕೆ ತಯಾರಿಲ್ಲ. ಅವರ ವೀಕೆಂಡ್ ಅಂದರೆ ಅವರಿಗೆ ಅವರದ್ದೇ ಆದ ಒಂದು ಪ್ಲ್ಯಾನ್ಸ್ ಇರುತ್ತೆ, ಅದನ್ನು ಮಾಡಲೇಬೇಕು. ಸಂಜೆ ಅಂದರೆ ಅದೇನೋ ಒಂದು ಪ್ಲ್ಯಾನ್ಸ್ ಇರುತ್ತೆ, ಅದನ್ನು ಮಾಡಬೇಕು. ಇದೆಲ್ಲ ಜೊತೆಗೆ ರಾತ್ರಿ ಲೇಟಾಗಿ ಮಲಗಿ ಬೆಳಗ್ಗೆ ಲೇಟಾಗಿ ಹೇಳಬೇಕು. ಇವೆಲ್ಲ ಕಂಫರ್ಟ್ ಝೋನ್ಸ್ ಅಂತ ಕರಿತೀವಿ. ಈ ಎಲ್ಲ ಕಂಫರ್ಟ್ ಝೋನಿಂದ ಹೊರಗಡೆ ಬಂದರೆ ಮಾತ್ರ ಯಾರೇ ಒಬ್ಬ ಸಕ್ಸಸ್ ಆಗಲಿಕ್ಕೆ ಖಂಡಿತ ಸಾಧ್ಯ. ಮೆದ್ರಿಗೆ ನಿಮ್ಮದು ಹೆಗ್ಗೋಡಲ್ಲಿ ಶುರು ಆದ್ನಲ್ಲ ಒಬ್ಬ ಹುಡುಗ ಸತೀಶ್ ಕಾಕಲ್ ಸರ್,
ಅವರು ನಿಮ್ಮನ್ನು ನೋಡ್ತಾ ಇದ್ದಾರೆ, ಅವನಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ಆ್ಯಸ್ ಎ ನಿಮ್ಮ ಯಂಗರ್ ವರ್ಷನಿಗೆ, ಇವಾಗಿನ ವರ್ಷನಿಗೆ, ವಾಟ್ ಯು ವಾಂಟ್ ಟು ಸೇ ಟು ಹಿಮ್? ಲೈಫ್ ಈಸ್ ಶಾರ್ಟ್ ಆ್ಯಂಡ್ ದೆರ್ ಈಸ್ ನೋ ಡೈರೆಕ್ಟರ್. ಅಲ್ಲಿ ಜೀವನದಲ್ಲಿ ಯಾರು ಡೈರೆಕ್ಟರ್ ಇಲ್ಲ. ಸೊ ನಮ್ಮ ಜೀವನವನ್ನು ನಾವೇ ರೂಪಿಸ್ಕೋಬೇಕು. ಏನು ಅಪಾರ್ಚುನಿಟೀಸ್ ಸಿಗತ್ತೋ ಅದನ್ನು ಗ್ರ್ಯಾಬ್ ದ ಅಪಾರ್ಚುನಿಟಿ ಆ್ಯಂಡ್ ಡೋಂಟ್ ರಿಗ್ರೆಟ್ ಫಾರ್ ದಟ್ ಅಪಾರ್ಚುನಿಟಿ. ಈಗ ನಾನು ಮಾಡಿ ತಪ್ಪು ಮಾಡಿದೆ ಅದಾಯಿತು ಅಂತಲ್ಲ, ಇಲ್ಲಿ ಒಂದು ಡಿಸಿಷನ್ ತೊಗೊಂಡ್ಮೇಲೆ ಸ್ಟಿಕ್ ಟು ದಟ್, ಅಂದರೆ ಆ ಒಂದು ಕೆಲಸವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅದರಲ್ಲಿ ಹೇಗೆ ಸಕ್ಸಸ್ ಆಗ್ಬೋದು ಅಂತ ನೋಡಬೇಕಾಗತ್ತೆ. ಅದನ್ನೇ ಮಾಡುವಂತ ಹೇಳ್ತೀನಿ. ಅದನ್ನೇ ಮಾಡ್ಕೊಂಡು ಬಂದಿದ್ದಲ್ಲ ಸರ್ ನೀವು ಇವತ್ತು. ಅದನ್ನೇ ಮಾಡಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಹಾಗೆ ಲಾಸ್ಟ್ ಕ್ವಶನ್ ಸರ್, ಈಗ ಆ್ಯಸ್ ಎ ಸ್ಕೂಲ್ ಅಥವಾ ಕಾಮನ್ ಆಗಿ ಒಂದು ಮೆಸೇಜು ನಮ್ಮ ಆಡಿಯನ್ಸಿಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀರಾ? ಒಂದು ನಾರ್ಮಲ್ ಮೆಸೇಜ್ ಆ್ಯಸ್ ಎ ಫುಡ್, ಆ್ಯಸ್ ಎ ಇಂಡಸ್ಟ್ರಿಯಲಿಸ್ಟ್, ಆ್ಯಸ್ ಅ ಚೇರ್ಮನ್ ಆಫ್ ಸ್ಕಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್. ಲೈಫ್ ಈಸ್ ಎ ಜರ್ನಿ ಅಂತ ಕರಿತೀವಿ. ಸೊ ಲೈಫಲ್ಲಿ ನಾವು ಎಷ್ಟು ಲೈಫನ್ನು ಸಿಂಪಲ್ಲಾಗಿ ಇಟ್ಕೋತೀವಿ ಅಷ್ಟು ನಮ್ಮ ಲೈಫು ನಮಗೆ ಹೆಚ್ಚು ಸಂತೋಷವನ್ನು ಕೊಡುತ್ತೆ. ನಾವು ನಮ್ಮ ಜೀವನವನ್ನು ನಾವೇ ಕಾಂಪ್ಲಿಕೇಟ್ ಮಾಡ್ಕೋತಾ ಹೋಗಬಾರ್ದು. ಆ ಲೈಫನ್ನು ಎಷ್ಟು ಸಿಂಪಲ್ಲಾಗಿ ತಗೊಂಡು ಬಂದಿದ್ದನ್ನು ಸ್ವೀಕಾರ ಮಾಡ್ತಾ ನಾವು ಹೋದಾಗ, ಹೇಗೆ ನಾವು ಪಂಚಭೂತಗಳಂತ ಕರಿತೀವಿ, ಅಂದರೆ ಗಾಳಿ, ನೀರು, ಆಕಾಶ ಅಥವಾ ಭೂಮಿ ಎಲ್ಲವನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಆ ಸ್ವೀಕಾರ ಮಾಡಿದ್ರಿಂದ ತಾನೇ ನಾವು ಈಗ ಬೆಂಕಿಯಾಗಿ ಅಕ್ಸೆಪ್ಟ್ ಮಾಡಿದ್ದೀವಿ. ಅದು ಗೊತ್ತು ಮುಟ್ಟಿದರೆ ಸುಡತ್ತೆ ಅಂತ. ನಾವು ಅದನ್ನು ನಮ್ಮ ಅಡ್ವಾಂಟೇಜಿಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೋತೀವಿ. ನೀರನ್ನು ಅದೇ ಥರ. ಸೊ ಈ ರೀತಿ ಮನುಷ್ಯ ಕೂಡ ಪಂಚಭೂತಗಳಿಂದ ಆಗಿರೋದು ಅಂತ ಹೇಳ್ತಾರೆ. ಹಾಗೆ ಹೇಗೆ ನಾವು ಈ ಪಂಚಭೂತಗಳನ್ನು ಬದಲಾವಣೆ ಮಾಡೋಕ್ಕೆ ಹೋಗಲ್ಲ, ನೀರನ್ನು ನೀರಾಗೆ ಸ್ವೀಕಾರ ಮಾಡ್ತೀವಿ, ನಮಗೆ ಬೇಕಾದಾಗ ಉಪಯೋಗಿಸ್ಕೋತೀವಿ. ಬೆಂಕಿಯಾಗೆ ಸ್ವೀಕಾರ ಮಾಡ್ತೀವಿ, ಬೇಕಾದಾಗ ಉಪಯೋಗಿಸ್ಕೋತೀವಿ. ಅದೇ ಥರ ಜೀವನವನ್ನು ಕೂಡ ಹೇಗಿದೆ ಹಾಗೆ ಸ್ವೀಕಾರ ಮಾಡಿಕೊಂಡು ಹೋದಾಗ ನಾವು ಜೀವನದಲ್ಲಿ ಯಶಸ್ಸಿನ ಜೊತೆಗೆ ಸಂತೋಷ, ನೆಮ್ಮದಿಯನ್ನು ಕೂಡ ಕಾಣ್ತೀವಿ. ಸೊ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ಲಾಸ್ಟ್ ಅಂತ ಅಂದರೆ ಇನ್ನೊಂದು ಲಾಸ್ಟ್ ಕ್ವಶನ್ನು, ನಿಮ್ಮದೇ ಹೋಟೆಲ್ ಇದೆ ಇಲ್ಲ, ಬಟ್ ನಿಮಗೆ ಇಷ್ಟ ಆಗಿರೋಂಥದ್ದು ಒಂದು ತಿಂಡಿ ಅಂತಂದರೆ ಏನು ಸರ್? ನನಗೆ ನನ್ನ ಫೇವರೇಟ್ ಡಿಶ್ ಅಂತ ನೀವು ನನ್ನ ಮಕ್ಕಳು ಹೆಂಡತಿ ಮಗಳನ್ನ ಕೇಳಿದ್ರು ಹೇಳೋದು ಒಂದೇ, ಅವರು ಚಿತ್ರಾನ್ನ ಅಂತ ಹೇಳ್ತಾರೆ. ಅದರಲ್ಲೂ ಸಿಂಪ್ಲಿಸಿಟಿ. ಹಾಗೆ ವೀಕ್ಷಕರೇ, ಇವತ್ತು ನಮ್ಮ ಸತೀಶ್ ಕಾಕಲ್ ಸರ್ ಜೊತೆ ಮಾತಾಡಿ ತುಂಬ ಸಂತೋಷ ಆಗಿದೆ ನಮಗೆ. ಐ ಹೋಪ್ ಯು ಆಲ್ಸೋ ಎಂಜಾಯ್ ದಿಸ್ ಪಾಡ್ಕಾಸ್ಟ್. ಆ್ಯಂಡ್ ನನಗೆ ಕೂಡ ಮೆಂಟರ್ ಸರ್. ನಾನು ಕೂಡ ಇವ್ರದ್ದೇ ಇನ್ಸ್ಟಿಟ್ಯೂಟಲ್ಲಿ ವರ್ಕ್ ಮಾಡೋದು. ಹಾಗೆ ಸರ್ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ನಿಮ್ಮ ಮಕ್ಕಳೂ ಕೂಡ ಸ್ಕಲ್ವಿ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಕಳಿಸಿ. ಯಾಕೆ ಅಂತಂದರೆ ದಿಸ್ ಈಸ್ ನಾಟ್ ಓನ್ಲಿ ಸ್ಕೂಲ್, ಇಟ್ಸ್ ಅ ಲೈಫ್ ಬಿಯಾಂಡ್ ಅಕಾಡೆಮಿಕ್ಸ್. ಹಾಗಂತ ಹೇಳ್ತಾ ಕೈ ರುಚಿಗೆ ಆಗಾಗ ಭೇಟಿ ಕೊಡ್ತಾ ಇರಿ ಅಂತ ಹೇಳ್ತಾ, ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂತೋಷ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್.